ಬೆಂಗಳೂರು ಒಳಗೊಂಡಂತೆ ರಾಜ್ಯದ ಬಹುತೇಕ ಗ್ರಾಮಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಇವತ್ತು ಗುಂಡಿಗಳೇ ಎಲ್ಲ ಕಡೆ ಕಾಣ್ತಾ ಇರ್ತಕ್ಕಂಥದ್ದು, ರಸ್ತೆ ಕಾಣ್ತಾನೆ ಇಲ್ಲ. ರಾಜ್ಯಾದ್ಯಂತ ಜನರು ಕೂಡ ಈ ವಿಚಾರವಾಗಿ ಹಲವಾರು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮಹಾನಗರದ ಬಗ್ಗೆನೇ ಮಾತನಾಡೋದಾದ್ರೆ, ಅದೆಷ್ಟು ಬಾರಿ ಅಧಿಕಾರಿಗಳು ಹೋಗಿ ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಲೆಕ್ಕ ಹಾಕೊಂಡು ಬಂದಿರೋ ಗೊತ್ತಿಲ್ಲ. ಆದರೆ ಗುಂಡಿಗಳಿಗೆ ಇವತ್ತು ಕೂಡ ಬೆಂಗಳೂರು ಮಹಾನಗರದಲ್ಲಾಗಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಲವಾರು ಬಾರಿ ಡೆಡ್ಲೈನ್ಗಳನ್ನು ಕೊಟ್ಟರೂ ಸಹ ಇವತ್ತಿಗೂ ಸಹ ಗುಂಡಿಯನ್ನು ಮುಚ್ಚೋದಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಆಗಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿನ್ನೆ ದಿನ ರಾಜ್ಯಾದ್ಯಂತ 1 ಗಂಟೆಗಳ ಕಾಲ ರಸ್ತೆ ತಡೆಯನ್ನು ಕೂಡ ನಾವು ಮಾಡಿದ್ದೇವೆ. ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದರ ಮುಖೇನ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದೇವೆ. ಈಗಲಾದರೂ ಸಹ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಪುಕ್ಷಟೆ ಭಾಷಣ ಮಾಡೋದನ್ನ ಬಿಟ್ಟು ರಾಜ್ಯದಲ್ಲಿ ಅಭಿವೃದ್ಧಿಯ ಕೆಲಸದ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗ್ತದೆ. ಬೆಂಗಳೂರಿನ ಮರ್ಯಾದೆ ಗೌರವನ ತೆಗೆಯುವಂಥ ಕೆಲಸ ಇನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲೇ ಗುಂಡಿಗಳನ್ನು ಮುಚ್ಚಿ ಮತ್ತು ಬೆಂಗಳೂರಿನ ಗೌರವನ ಕೂಡ ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ.